ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರಿಯ ವೀಕ್ಷಕರೇ, ಇಂದಿನ ಈ ಒಂದು ವಿಡಿಯೋಲಿ ನಾನು ಸೆಕೆಂಡ್ PUC ಮಿಡ್ ಟರ್ಮ್ ಕ್ವಶನ್ ಪೇಪರನ್ನು ಹೇಳ್ಕೊಡ್ತೀನಿ ಅಂತ. ಸಬ್ಜೆಕ್ಟ್ ಬಂದುಬಿಟ್ಟು ಫಿಸಿಕ್ಸ್ ಇದೆ ನೋಡಿ. ಓಕೆ, ಸಬ್ಜೆಕ್ಟ್ ಕೋಡ್ 33 ಇದೆ. ಸರ್, ಇದು ಯಾವ ಡಿಸ್ಟಿಕ್ದು ಅದ ರೀ ಅಂತಂದರೆ ಗುಲ್ಬರ್ಗ ಅಥವಾ ಕಲಬುರ್ಗಿ ಅಂತ ಕರಿತೀರಲ್ವ. ಸೊ ಕಲಬುರ್ಗಿ ಡಿಸ್ಟಿಕ್ಕಿಂದ ಇದೊಂದು ಮಿಡ್ ಟರ್ಮ್ ಕ್ವಶನ್ ಪೇಪರ್ ಇದೆ. ಸೊ ನಿಮಗೆ ಮಾರ್ಕ್ಸ್ ಬಂದುಬಿಟ್ಟು 70 ಮಾರ್ಕ್ಸ್ ಇದೆ ರೀ. ಓಕೆ, ನೋಡಿರಿ ಏನಾದ್ರು ಇನ್ಸ್ಟ್ರಕ್ಷನ್ಸ್ ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಳ್ರಿ ಇನ್ಸ್ಟ್ರಕ್ಷನ್. ಅದಾದ್ಮೇಲೆ ಪಾಠಕ್ಕೆ ಹೋಗೋಣ ಅಂತ. ನೋಡಿರಿ ಯಾವ ಥರ ಕ್ವಶನ್ ಕೇಳಿದ್ದಾನೆ ನಮ್ಮದು ಗುಲ್ಬರ್ಗ ಜಿಲ್ಲೆಯಲ್ಲಿ ಅಂತ. ನಿಮ್ಗೂ ಇದೇ ಥರ ಕ್ವಶನ್ಸ್ ಬರ್ಬೋದು. ಒನ್ ಟೈಮ್ ನೋಡಿ ಚೆನ್ನಾಗಿ ತಿಳ್ಕೊಳ್ರಿ. ಓದಿದ್ದಿಲ್ಲ ಅಂದರೆ ಓದ್ರಿ. ಈ ಥರ ನೀವೇನು ಅಂದರೆ ಪ್ರಿಪೇರ್ ಆಗಿರಿ. ಇದೊಂದು ನಿಮಗೆ ಹೆಲ್ಪ್ ಆಗ್ತದೆ ರೀ ಯಾವ ಥರ ನೀವು ಮಿಡ್ ಟರ್ಮಿಗೆ ಪ್ರಿಪೇರ್ ಆಗಬೇಕಂತ. ಪಾರ್ಟ್ ಇದೆ ನೋಡಿ, 15 MCQ ಕ್ವಶನ್ಸ್ ಇದ್ದಾವೆ. ಪಿಕ್ ದ ಕರೆಕ್ಟ್ ಆಪ್ಷನ್ ಅಮಾಂಗ್ ದ 4 ಆಪ್ಷನ್ಸ್ ಅಂತ. ವೆನ್ ಎ ಬಾಡಿ ಈಸ್ ಕನೆಕ್ಟೆಡ್ ಟು ಅರ್ತ್, electrons from the earth flow into the body. This means the body is dash ಅಂತ. ಏನಾಗಿರ್ತದೆ ರೀ ಆಪ್ಷನ್ ನೋಡಿ, ABCD ಇದೆ. ನಮ್ಮದು ಸ್ಟೂಡೆಂಟ್ಸ್ B ಅಂತ ಹಾಕಿದ್ದಾರೆ. ಚಾರ್ಜ್ಡ್ ಪಾಸಿಟಿವ್ಲಿ ಅಂತ ಹಾಕಿದ್ದಾರೆ. ನಂಗೆ ಗೊತ್ತಿಲ್ಲ ಯಾವುದಿದೆ ಅಂತ. ನೀವೇ ನೋಡಿ ನೀವೇ ಹಾಕೋರಿ. ಸೆಕೆಂಡ್ ಕ್ವಶನ್ ನೋಡಿರಿ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆಫ್ ಎ ಎಲೆಕ್ಟ್ರಿಕ್ ಡೈಪೋಲ್ ಎಟ್ ಎ ಡಿಸ್ಟೆನ್ಸ್ R ಈಸ್ ಪ್ರಪೋರ್ಷನಲ್ ಟು ಡ್ಯಾಶ್ ಅಂತ. A option 1/r, B option is 1/r square, C option is 1/r cube, D option is 1/r to the power 4 ಅಂತ. ಓಕೆ, ಸೊ ನೋಡಿರಿ ಇದು B ಅಂತಿದೆ ಆಪ್ಷನ್ ಕರೆಕ್ಟ್. ನಿಮ್ಗೆ ಯಾವ್ದು ಕರೆಕ್ಟ್ ಅನ್ನಿಸ್ತದೆ ಅದನ್ನು ಹಾಕ್ಕೊಳ್ರಿ. ಥರ್ಡ್, ಟಾರ್ಕ್ ಆ್ಯಕ್ಟಿಂಗ್ ಆನ್ ಎಲೆಕ್ಟ್ರಿಕ್ ಡೈಪೋಲ್ ಪ್ಲೇಸ್ಡ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಡ್ಯಾಶ್ ಅಂತ. ಸೊ C ಆಪ್ಷನ್ ಕರೆಕ್ಟ್ ಇದ್ದಿರಬಹುದು. ನಂಗೆ ಗೊತ್ತಿಲ್ಲ ಎಕ್ಸಾಕ್ಟಾಗಿ. ನಿಮ್ಗೆ ಯಾವ್ದು ಕರೆಕ್ಟ್ ಅನ್ನಿಸ್ತದೆ ಅದನ್ನು ಹಾಕ್ಕೊಳ್ಳಿ. ಫೋರ್ತ್ ಕ್ವಶನ್, ವರ್ಕ್ ಡನ್ ಬೈ ಅನ್ ಎಕ್ಸ್ಟರ್ನಲ್ ಫೋರ್ಸ್ in bringing a unit positive charge from infinity to a point is A option, B, C and D option are there. Which is correct? You can think and you can tick it. Fifth question, as the charge on the capacitor increases its capacity. When charge increases on capacitor increases, if its capacity increases or decreases or increases up to certain state and then remain constant or remain same ಅಂತ. Sixth question, the dielectric constant of a metal is dash ಅಂತ. ಸೊ ಆನ್ಸರ್ ಕರೆಕ್ಟ್ 0 ಅಂತ ಹಾಕಿದ್ದಾರೆ ನಮ್ಮ ಸ್ಟೂಡೆಂಟ್ಸ್. ನೋಡಿ ಯಾವುದಾಗುತ್ತಂತ. ರೆಸಿಸ್ಟಿವಿಟಿ ಆಫ್ ಎ ಕಂಡಕ್ಟರ್ ಡಿಪೆಂಡ್ಸ್ ಆನ್ ಟೆಂಪ್ರೇಚರ್ ಅಂತ. ಹೌದಾ? ಸೊ ಯಾವುದಿದೆ ನೋಡಿ, ಲೆಂತ್ ಇದೆನಾ, ವ್ಯಾಲ್ಯೂಮ್ ಇದೆನಾ, ಏರಿಯಾ ಇದೆನಾ, ಟೆಂಪ್ರೇಚರ್ ಇದೆನಾ ನೋಡಿ. ರೆಸಿಸ್ಟಿವಿಟಿ ಅದ್ರ ಮೇಲೆ ಡಿಪೆಂಡ್ ಇರ್ತದಂತ. According to Kirchhoff's law, the sum of product of current and resistance as well as EMF in a closed loop is dash ಅಂತ. ಸೊ ಡಿಟರ್ಮೈನ್ಡ್ ಬೈ ದ EMF ಅಂತ ಹೇಳ್ತಾ ಇದ್ದಾರೆ. ನೋಡಿ ಯಾವ್ದು ಕರೆಕ್ಟ್ ಆಗ್ತದೆ ಅದು ಹಾಕ್ರಿ. ನೈನ್ತ್, ದ ರೆಸಿಸ್ಟೆನ್ಸ್ ಆಫ್ ಎನ್ ಐಡಿಯಲ್ ಎಮಿಟರ್ ಈಸ್ ಡ್ಯಾಶ್ ಅಂತ. ಇನ್ಫಿನೈಟ್, ವೆರಿ ಹೈ, ಸ್ಮಾಲ್, 0. 10th question, when the charged particle move in a combined magnetic and electric field, then the force acting Lorentz force act ಆಗ್ಬೋದು ನೋಡ್ರಿ. ಯಾವುದು? Lorentz force. SI ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಟೆಸ್ಲಾ ಅಂತ. ನೋಡ್ರಿ ಯಾವುದದ ಅಂತ. ಓಕೆ, 12th question, the electric potential inside a conducting sphere is dash ಅಂತ. ಸೊ ಈ ಆಪ್ಷನ್ 0 ಅಂತಿದೆ. ನೀವು ಮತ್ತೆ ಕಮೆಂಟ್ ಹಾಕಿ ಇದು ಹೇಳ್ಬಿಡಿ ಸರ್ ನೀವು ತಪ್ಪು ಹೇಳಿರಿ, ಇದು ಕರೆಕ್ಟ್ ಅದ ರೀ ಅಂತ ಹೇಳಬೇಡ್ರಿ. ಯಾವ್ದು ಕರೆಕ್ಟ್ ಅದಲ್ಲ ಅದು ಟಿಕ್ ಮಾಡ್ಕೊಂಡು, ಅಥವಾ ನಿಮಗೆ ಗೊತ್ತಿರಬೇಕು ಅದು. ಮತ್ತು ನಂಗೆ ಹೇಳಕ್ಕೆ ಹೋಗ್ಬೇಡ್ರಿ ಸರ್ ನೀವು ಇದು ಹೇಳಿರಿ ಇದು ಆಗ್ತದ್ರಿ ಅಂತ ಹೇಳಿ. ಜಸ್ಟ್ ನಾ ಕ್ವಶನ್ಸ್ ಕೊಡ್ತಾ ಇದ್ದೀನಿ ನಿಮ್ಗೆ ಅಷ್ಟೇ. 13th question, permanent magnet has the capacity to attract all the substances, some substances, only ferromagnetic substances, none of the above ಅಂತ. 14th question ನೋಡಿ, magnetic flux through a coil is directly proportional to dash ಅಂತ. ನಂಬರ್ ಆಫ್ ದ ಟರ್ನ್ಸ್, ಏರಿಯಾ, ಮ್ಯಾಗ್ನೆಟಿಕ್ ಫೀಲ್ಡ್, ಆಲ್ ದ ಅಬವ್. ನೋಡ್ರಿ ಯಾವ್ದಾಗ್ತದೆ ಕರೆಕ್ಟ್ ಹಾಕೋರಿ. 15th question, ರಿಲೇಷನ್ ಬಿಟ್ವೀನ್ ಮೀನ್ ವ್ಯಾಲ್ಯೂ ಆ್ಯಂಡ್ ಪೀಕ್ ವ್ಯಾಲ್ಯೂ ಆಫ್ ಸಿನೋಸಾಯ್ಡಲ್ AC ಅಂತ ನೋಡ್ರಿ. ಇದು ಐ ಆಮ್ ಸಾರಿ ನಂಗೆ ಪ್ರೊನೌನ್ಸಿಯೇಷನ್ ಬರಲಿಲ್ಲ. ಸಿನೋಸಾಯ್ಡಲ್ AC ಈಸ್ ಡ್ಯಾಶ್ ಅಂತ. ನೋಡಿ ಯಾವುದಿದೆ ಅಂತ ಆನ್ಸರ್. ನೆಕ್ಸ್ಟ್ ನೋಡ್ರಿ, ಫಿಲ್ ಇನ್ ದ ಬ್ಲ್ಯಾಂಕ್ ಬೈ ಚೂಸಿಂಗ್ ಅಪ್ರೋಪ್ರಿಯೇಟ್ ಆನ್ಸರ್ಸ್ ಅಂತ. ಫೋರ್ಸ್ ಪರ್ ಯೂನಿಟ್ ಚಾರ್ಜ್ ಇಸ್ ನೋನ್ ಆ್ಯಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ. ನೋಡಿ ಯಾವುದಾಗುತ್ತಂತ. ದ ಪ್ರೊಸೆಸ್ ಇನ್ ವಿಚ್ ಎ ರೀಜನ್ ಈಸ್ ಮೇಡ್ ಫ್ರೀ ಫ್ರಮ್ ಎನಿ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಡ್ಯಾಶ್ ಅಂತ. ಎಲೆಕ್ಟ್ರೋ
ಸ್ಟ್ಯಾಟಿಸ್ಟಿಕ್ ಶೀಲ್ಡಿಂಗ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಸ್ಟೂಡೆಂಟ್ಸ್. ನೋಡಿರಿ ಯಾವ್ದು ಕರೆಕ್ಟ್ ಆಗುತ್ತೆ ಅಂತ ಅದನ್ನು ಹಾಕೊಂಬಿಡಿ. ವೆನ್ ಶೆಲ್ಸ್ ಆರ್ ಕನೆಕ್ಟೆಡ್ ಇನ್ ಎ ಸೀರೀಸ್ ಸೇಮ್ ಡ್ಯಾಶ್ ಫ್ಲೋಸ್ ಥ್ರೋ ಈಚ್ ಶೆಲ್ ಅಂತ, ಕರೆಂಟ್ ಫ್ಲೋಸ್ ಥ್ರೋ ಈಚ್ ಶೆಲ್ ಅಂತ ಇದೆ. ದ ಪಾತ್ ಆಫ್ ಎ ಚಾರ್ಜ್ಡ್ ಪಾರ್ಟಿಕಲ್ ಮೂವಿಂಗ್ ಅಲಾಂಗ್ ದ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಡ್ಯಾಶ್ ಅಂತ. ಇಟ್ ಈಸ್ ಸ್ಟ್ರೇಟ್ ಪಾತ್ ಅಂತ ಹುಡುಗರು ಹೇಳ್ತಾ ಇದ್ದಾರೆ. ನೋಡ್ಬೇಕು ಯಾವುದಾಗುತ್ತೆ ಅಂತ. ರೇಷನ್ ಆಫ್ ಮ್ಯಾಗ್ನೆಟಿಕ್ ಇಂಡಕ್ಷನ್ ಟು ದ permeability of the material placed in magnetizing field is dash ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಅಂತ ಹಾಕಿದ್ದಾರೆ. ನೋಡಿ ಯಾವ್ದಾಗ್ತದೆ ಅದು ಹಾಕ್ರಿ ನೀವು. ಜಸ್ಟ್ ಒಂದು ಐಡಿಯಾ ಬರಬೇಕು ನಿಮಗೆ, ಹೌದಾ? ಸೊ ಯಾವ ಚಾಪ್ಟ್ರಲ್ಲಿ ಯಾವ ಥರ ಕ್ವಶನ್ಸ್ ಕೇಳಿದ್ದಾನಂತ ಅದ್ರ ಸಲುವಾಗಿ ಮಾತ್ರ ಇದು ಕ್ವಶನ್ ಪೇಪರನ್ನ ಕೊಡ್ತಾ ಇದ್ದೀನಿ ನಾನು ನಿಮಗೆ. ಪಾರ್ಟ್ ಬಿ ನೋಡಿರಿ, ಆನ್ಸರ್ ಎನಿ 5 ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಅಂತ. ಎಷ್ಟು 9 ಕ್ವಶನ್ ಅದ, ಇದ್ರೊಳಗೆ ಒಂದು 5 ಕ್ವಶನ್ಸ್ ಅಷ್ಟೇ ಬರೀಬೇಕು. ರೈಟ್ ಎನಿ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ. ಓಕೆ, ಫೀಲ್ಡ್ ಲೈನ್ಸ್ದು ಟ್ರೂ ಪ್ರಾಪರ್ಟೀಸನ್ನು ಬರೀಬೇಕಂತ. ರೈಟ್ ಆ್ಯನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದ ಸರ್ಫೇಸ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಟರ್ಮ್ಸ್ ಅಂತ ಇದೆ. ವಾಟ್ ಈಸ್ ದ ಪೋಲಾರ್ ಆ್ಯಂಡ್ ನಾನ್ ಪೋಲಾರ್, ಪೋಲಾರ್ ಆ್ಯಂಡ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಅಂತ. ರೈಟ್ ಎನಿ 2 factors on which capacitance of a parallel plate capacitor depends ಅಂತ. ಡಿಫೈನ್ ಮೊಬಿಲಿಟಿ ಆಫ್ ಫ್ರೀ ಎಲೆಕ್ಟ್ರಾನ್ಸ್, ರಿಲ್ಯಾಕ್ಸೇಷನ್ ಟೈಮ್ ಅಂತ. ಮೆನ್ಷನ್ ಎನಿ 2 ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ ಅಂತ. 2 ಲಿಮಿಟೇಷನ್ಸ್ ಹೇಳ್ರಿ ಓಮ್ಸ್ ಲಾದು. ಒಪ್ಟೈನ್ ಎನ್ ಎಕ್ಸ್ಪ್ರೆಷನ್ ಫಾರ್ ರೇಡಿಯಸ್ ಆಫ್ ಸರ್ಕ್ಯುಲರ್ ಪಾತ್ ಡಿಸ್ಕ್ರೈಬ್ಡ್ ಬೈ ಎ ಚಾರ್ಜ್ ಇನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ. ರೈಟ್ ಎನಿ 2 ಡಿಫ್ರೆನ್ಸಸ್ ಬಿಟ್ವೀನ್ ಎಮಿಟರ್ ಆ್ಯಂಡ್ ಓಲ್ಡ್ ಮಿಟರ್, ಇವೆರಡರ ನಡ್ಬರ್ಕಿಂದು ಡಿಫ್ರೆನ್ಸಸ್ ಬರೀಬೇಕಂತ ಒಂದು 2. ಸ್ಟೇಟ್ ಫ್ಯಾರಡೇಸ್ ಲಾ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಮೆನ್ಷನ್ ಆ್ಯನ್ ಎಕ್ಸ್ಪ್ರೆಷನ್ ಫಾರ್ ಇಂಡ್ಯೂಸ್ಡ್ EMF ಇನ್ ದ ಸರ್ಕ್ಯೂಟ್. ಡಿಯರ್ ಸ್ಟೂಡೆಂಟ್ಸ್, ಕ್ವಶನನ್ನು ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಳ್ರಿ. ಕ್ವಶನ್ ನಿಮಗೆ ಅರ್ಥ ಆಯಿತು ಅಂದರೆ ನೀವು ಈಸಿಯಾಗಿ ಬಿಡಿಸ್ಬೋದು. 1 ನಿಮಿಷ 2 ನಿಮಿಷ ಲೇಟ್ ಆಗಲಿ, ಅದಷ್ಟೇ ಅಲ್ಲದೆ ನಿಮಗೆ ಒಂದು 15 ನಿಮಿಷ ಟೈಮ್ ಕೊಡ್ತಾ ಇದ್ದಾನೆ ಕ್ವಶನ್ ಓದ್ಲಕ್ಕೆ. ಹಾಗಾಗಿ ಇದು 15 ಮಿನಿಟ್ಸನ್ನು ಚೆನ್ನಾಗಿ ಯೂಸ್ ಮಾಡ್ಕೊಂಡು ತಾವೇನು ಮಾಡಬೇಕು, ಕ್ವಶನನ್ನು ಅರ್ಥ ಮಾಡ್ಕೊಳ್ರಿ. ಚೆನ್ನಾಗಿ ನೋಡಿ ಓದಿ ಅರ್ಥ ಮಾಡ್ಕೊರಿ. ಆನ್ಸರ್ ಎನಿ 5 ಆಫ್ ದ ಫಾಲೋವಿಂಗ್ ಅಂತ. ಇಲ್ಲೂ 9 ಕೊಡ್ತಾ ಇದ್ದಾನೆ. ಸೊ 9ಅಲ್ಲಿ ಎಷ್ಟು ಬರೀಬೇಕಂದ್ರೆ ಎನಿ 5 ಬರೀಬೇಕಂತ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಕೂಲಮ್ಸ್ ಲಾ. ಇದು ಪ್ರತಿಯೊಂದು ಕ್ವಶನ್ ಎಷ್ಟು ಮಾರ್ಕ್ಸಿಂದ ಅದ ರೀ? ಇದು ನಿಮಗೆ 3 ಮಾರ್ಕಿನ ಕ್ವಶನ್ಸ್ ಅದ ರೀ. ಒಪ್ಟೈನ್ ದ ರಿಲೇಷನ್ E = -dV/dx ಅಂತ. ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ಈಕ್ವಿವೆಲೆಂಟ್ ಕೆಪಾಸಿಟನ್ಸ್ ಆಫ್ 2 ಕೆಪಾಸಿಟರ್ಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಇಲ್ಲೊಂದು ಎಕ್ಸ್ಪ್ರೆಷನನ್ನು ನಾವು ಡಿರೈವ್ ಮಾಡಬೇಕಂತ. ಯಾವುದದು? ಈಕ್ವಿವೆಲೆಂಟ್ ಕೆಪಾಸಿಟನ್ಸ್ ಆಫ್ 2 ಕೆಪಾಸಿಟರ್ಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಆಗಿ ಕನೆಕ್ಟ್ ಇರೋದು. ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ಡ್ರಿಫ್ಟ್ ವೆಲಾಸಿಟಿ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಇನ್ ಕಂಡಕ್ಟರ್ ಅಂತ. ಎ ಬ್ಯಾಟ್ರಿ ಆಫ್ EMF 10 volt ಆ್ಯಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ 3 ohm is connected to a resistor. If current in the circuit is 0.5 ammeter, what is the resistance of the resistor anta. Derive an expression for magnitude of magnetic field at a point around a long straight conductor using Ampere's circuit's law. 36th, explain the circuit diagram. How to convert a galvanometer into ammeter anta. Write any 3 properties of ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ಸ್. ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ದು ಒಂದು 3 ಪ್ರಾಪರ್ಟೀಸನ್ನು ಬರೀಬೇಕಂತ. ಪ್ರಾಪರ್ಟೀಸ್ ಅಂದರೆ ಕ್ಯಾರೆಕ್ಟರ್ಸ್, ಲಕ್ಷಣಗಳು. ಓಕೆ. ಡಿರೈವ್ ಆ್ಯನ್ ಎಕ್ಸ್ಪ್ರೆಷನ್ ಫಾರ್ ಮೋಷನಲ್ EMF. ಮೋಷನಲ್ EMFದು ಎಕ್ಸ್ಪ್ರೆಷನನ್ನು ಡಿರೈವ್ ಮಾಡಬೇಕಂತ. ಇವೆಲ್ಲ 3 ಮಾರ್ಕಿನ ಕ್ವಶನ್ಸ್ ಅದಾವೆ. ಕೇವಲ ಇದರಲ್ಲಿ 5 ಮಾತ್ರ ಬರೀಬೇಕು. ಇವಾಗ 5 ಮಾರ್ಕಿನ ಕ್ವಶನ್ಗೆ ಹೋಗೋಣಂತ್ರಿ. ಓಕೆ. ಸೊ 5 ಮಾರ್ಕಿಂದ ಎಷ್ಟು ಬರೀಬೇಕಂದ್ರೆ 3 ಕ್ವಶನ್ಸ್ ಬರೀಬೇಕು ನೋಡ್ರಿ. Obtain an expression for electric field due to uniformly charged thin spherical shell when the point is outside the conductor. Derive an expression for electric field at a point on equatorial line ಅಂತ ನೋಡ್ರಿ of electric dipole. Derive an expression for electric potential at a point due to isolated point charge ಅಂತ. Assuming the expression for drift velocity, derive an expression for conductivity of the conductor ಅಂತ. ಇಲ್ಲೊಂದು ಅಸ್ಯೂಮ್ ಮಾಡ್ಕೋಬೇಕಂತ ಎಕ್ಸ್ಪ್ರೆಷನ್ ಫಾರ್ ಡ್ರಿಫ್ಟ್ ವೆಲಾಸಿಟಿ. ಅದಾದ ನಂತರ ಡಿರೈವ್ ಮಾಡಬೇಕಂತ. ಡಿಯರ್ ಸ್ಟೂಡೆಂಟ್ಸ್, ಕ್ವಶನ್ ಮಾತ್ರ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನೋಡ್ರಿ ನೀವು. ಅಂದಾಗ ಮಾತ್ರ ನಿಮಗೆ ಈಸಿಯಾಗಿ ಸಾಲ್ಯೂಷನ್ಸ್ಗಳು ಬರ್ತಾವೆ. ಒಪ್ಟೈನ್ ದ
ಬ್ಯಾಲೆನ್ಸಿಂಗ್ ಕಂಡೀಷನ್ ಫಾರ್ ದ ವೀಟ್ ಸ್ಟೋನ್ ಬ್ರಿಡ್ಜ್. ಸರ್ ನೀವು ಅಂತ ಸರ್ ಸಾಲ್ಯೂಷನ್ ಆಗಿ ಬರ್ತಾರೆ, ಆನ್ಸರ್ ಬರ್ತಾವೆ ಅಂತ ಅಂದ್ಕೊಂಬಿಡಿ. ಹೌದಾ? ಡಿರೈವ್ ಆ್ಯನ್ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ಎ ಪಾಯಿಂಟ್ ಆನ್ ದ ಆ್ಯಕ್ಸಿಸ್ ಆಫ್ ಸರ್ಕ್ಯುಲರ್ ಲೂಪ್ ಅಂತ. ಅದಾದ್ಮೇಲೆ ನೋಡಿರಿ, ಇನ್ನೂ ಒಂದು ಎರಡು ಏನಿದೆ ಇಲ್ಲಿ ಅಂತಂದರೆ ನ್ಯೂಮರಿಕಲ್ಸ್ ಪ್ರಾಬ್ಲಮ್ಸ್ ಅದಾವೆ. ಒಟ್ಟು 4 ಅದಾವೆ. 4ಅಲ್ಲಿ ಎಷ್ಟು ಬರೀಬೇಕು ನೀವು? ಕೇವಲ 2 ಮಾತ್ರ ಬರೀಬೇಕು. ಓಕೆ. 2 ಪಾಯಿಂಟ್ ಚಾರ್ಜಸ್ 4 μc ಆ್ಯಂಡ್ -16 μc ಆರ್ separated through a distance 1 meter in air. Calculate the resistance electric intensity at the point between these two charges ಅಂತ. A parallel plate capacitor with air between the plates. Each plate has an area 6 into 10 to the power -3 meter square. The distance between the plates is 3 millimeter. Calculate the capacitance of the capacitor if this capacitor is connected in 100 volt supply. What is the charge stored in the capacitor ಅಂತ. ನೆಕ್ಸ್ಟ್ ಕ್ವಶನ್ ನೋಡಿ, ದ ನಂಬರ್ density of free electrons in copper conductor is 8.5 into 10 to the power 28 meter cube or per meter cube. How long does the electron take drift from one end of a wire 3.0 meter long to its other end? The area cross section of the wire is 2.0 into 10 to the power -6 meter square and it's carrying a current of 3.0 ammeter ಅಂತ. ದಿಸ್ ಈಸ್ ಲಾಸ್ಟ್ ಕ್ವಶನ್. ನೋಡಿರಿ, ಎಲ್ಲವನ್ನು ನೋಡಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಸೊ ಕ್ವಶನ್ ಪೇಪರ್ ಯಾವ ಥರ ಅದಂತ ಒಂಥರ ಸ್ಕ್ಯಾನ್ ಮಾಡಿರಿ ಒಂದು ಟೈಮ್. ಓಕೆ. ಸೊ ನೀವು ಯಾವುದೇ ರೀತಿಯಿಂದ ಭಯ ಪಡೋಕ್ಕೆ ಹೋಗ್ಬಿಡ್ರಿ, ಚೆನ್ನಾಗಿ ಪ್ರಿಪೇರ್ ಆಗಿರಿ, ಚೆನ್ನಾಗಿ ಎಕ್ಸಾಮನ್ನು ಬರೀರಿ. ಓಕೆ. ಸೊ ಇನ್ನೂ ಆ್ಯನ್ಯುವಲ್ ಎಕ್ಸಾಮ್ ಇದೆ ನಿಮಗೆ. ಅಲ್ಲಿವರೆಗೂ ಇವೆಲ್ಲ ಏನು ಅಂದರೆ ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ಆಗ್ತದೆ ರೀ, ಒಳ್ಳೆ ಅನುಭವ ಕೊಡ್ತದೆ. ಏನು ಓದಬೇಕಿದ್ದಿತ್ತು, ಏನು ಓದಬಾರ್ದಿದ್ದಿತ್ತು, ಮತ್ತು ಹೆಂಗೆ ಓದಬೇಕಿದ್ದಿತ್ತು, ಹೆಂಗೆ ಬರೀಬೇಕಿದ್ದಿತ್ತು, ಹೆಂಗೆ ಪ್ರಾಕ್ಟೀಸ್ ಮಾಡಬೇಕಿದ್ದಿತ್ತು, ಹೆಂಗೆ ಅರ್ಥ ಮಾಡ್ಕೋಬೇಕಿದ್ದಿತ್ತು, ಎಲ್ಲವನ್ನ ತಿಳಿಸ್ಕೊಡ್ತವೆ. ಎಲ್ಲ ಅನುಭವಗಳದಾವೆ ರೀ. ಓಕೆ. ಸೊ ಹಾಗಾಗಿ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಓದ್ರಿ. ಇವಾಗ ಟೈಮ್ ನಿಮ್ಮ ಕಡೆ ಇದೆ, ಚೆನ್ನಾಗಿ ಟೈಮನ್ನು ಯೂಸ್ ಮಾಡ್ಕೊಂಡು ಅಭ್ಯಾಸ ಮಾಡಿರಿ. ಅದಾದ್ಮೇಲೆ ಎಕ್ಸಾಮಲ್ಲೂ ಚೆನ್ನಾಗಿ ಬರೀರಿ, ಏನು ಮಿಸ್ಟೇಕ್ಸ್ ಮಾಡಾರ್ದಂಗೆ. ಓಕೆನಾ? ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಆದಷ್ಟು ಬೇಗ ನೀವು ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ. ಓಕೆನಾ? ಸೊ ಈ ಒಂದು ವಿಡಿಯೋನ ಅಷ್ಟು ತನಕ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಅದೇ ಥರ ನಿಮಗೂ ಸಹ ಒಳ್ಳೆಯದಾಗಲಿ. ಆಲ್ ದ ವೆರಿ ಬೆಸ್ಟ್. ಚೆನ್ನಾಗಿ ಬರೀರಿ. ಥ್ಯಾಂಕ್ ಯು. ಬಾಯ್.